8ನೇ ವರ್ಷದ ಯೋಗ ದಿನಾಚರಣೆ ಏನು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನನ್ನ ಉಸ್ತುವಾರಿ ಜಿಲ್ಲೆಯಲ್ಲಿ ಇವತ್ತು ಆಚರಣೆಯನ್ನು ಮಾಡ್ಕೊತ ಇದ್ವು. ಇವತ್ತು ಯೋಗನೂ ಗೊತ್ತಿಲ್ಲಾಗಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮೈಸೂರಿನಲ್ಲಿ ಇವತ್ತು ವಿಶ್ವದ ಯೋಗ ದಿನಾಚರಣೆಯನ್ನು ಅವರು ಉದ್ಘಾಟನೆಯನ್ನು ಮಾಡ್ತಿದ್ದಾರೆ. ಎಲ್ಲೊಂದು ಕಡೆ ಸದೃಢ ಭಾರತವನ್ನು ಕಟ್ಟಬೇಕು, ಸದೃಢ ಆರೋಗ್ಯವಂತರಾಗಬೇಕು, ಎಲ್ಲರಿಗೂ ಕೂಡ ಆಯುಷ್ಮಾನ್ ಭವನ್ ಅಂತ ಒಂದು ಒಳ್ಳೆ ಕಾರ್ಯಕ್ರಮಗಳು ಸಿಗಬೇಕು ಅನ್ನೋದ ಕಾರಣದಿಂದ ದೇಶದ ವ್ಯಾಪ್ತಿ ಇವತ್ತು ವಿಶ್ವದ ಯೋಗ ದಿನಾಚರಣೆ ನಡೀತಾ ಇದೆ. ವಿಶೇಷವಾಗಿ ಇವತ್ತಿನ ಒತ್ತಡದಲ್ಲಿ, ಯಾಕಂದರೆ ಮನುಷ್ಯ ಆರೋಗ್ಯ ಇದ್ದರೆ ಏನನ್ನ ಸಾಧಿಸ್ಬೋದನ್ನಂತ ನಿಟ್ಟಿನಲ್ಲಿ ಇವತ್ತು ಒಳ್ಳೆ ಆರೋಗ್ಯವನ್ನು ಪಡ್ಕೋಬೇಕು. ಅವರು ಯೋಗ ಅನ್ನೋಂಥದ್ದು ಅವರು ದಿನನಿತ್ಯ ಪ್ರಾರಂಭ ಆಗಬೇಕು. ಅವರು ಮೊದಲನೇದು ದಿನ ಅನ್ನೋಂಥದ್ದು ಅಲ್ಲಿಂದ ಪ್ರಾರಂಭ ಆಗಬೇಕು ಅನ್ನೋದ ಕಾರಣದಿಂದ ಇವತ್ತು ಯೋಗ ದಿನಾಚರಣೆ ನಡೀತದೆ. ಅವ್ರ ಜೀವನದಲ್ಲಿ ಕೂಡ ದಿನನಿತ್ಯ ಈ ರೀತಿ ಯೋಗ ಮಾಡ್ಕೊಳ್ಳೋದ್ರಿಂದ ಸದೃಢ ಭಾರತವನ್ನು ಕಟ್ಟಬಹುದು, ಸದೃಢದ ಆರೋಗ್ಯವಂತರಾಗಿ ಆಗ್ಬೋದು ಅನ್ನೋದು ಕಾರಣದಿಂದ ಇವತ್ತು ವಿಶ್ವದಾದ್ಯಂತ ಯೋಗ ದಿನಾಚರಣೆ ಕಾರ್ಯಕ್ರಮ ಆಗ್ತಾಯಿದೆ. ಪಬ್ಲಿಕ್ಕಿಗೆ ಇಷ್ಟೇ, ಯಾಕಂದರೆ ಎಲ್ಲರೂ ಕೂಡ ಸಿಕ್ಕಾಪಟ್ಟಿ ತುಂಬ ಬ್ಯುಸಿ ಇದ್ದಾರೆ. ಆ ಬ್ಯುಸಿ ಸಂದರ್ಭದಲ್ಲಿ ಕೂಡ ಅವರ ಆರೋಗ್ಯವನ್ನಿಗೆ ಸ್ವಲ್ಪ ಎಲ್ಲೊಂದು ಕಡೆ ಸಮಯವನ್ನು ಕೊಡಬೇಕಾಗುತ್ತೆ. ಸಮಯ ಕೊಡೋದ್ರಿಂದ ಎಲ್ಲೊಂದು ಕಡೆ ಮೆಂಟಲ್ ಪೀಸ್, ಮನುಷ್ಯ ದೈಹಿಕವಾಗಿ ಮಾನಸಿಕವಾಗಿ ದಂಡನೆ ಆದಂಥ ಟೈಮಲ್ಲಿ ಅವನೆಲ್ಲೋ ಒಂದು ಕಡೆ ನೆಮ್ಮದಿಯಿಂದ ಜೀವನವನ್ನು ಮಾಡಬಹುದು. ಯಾಕಂದರೆ ಮನುಷ್ಯ ಅವನಿಗೋಸ್ಕರವಾಗಿ ಸ್ವಲ್ಪ ಸಮಯ ಕೊಡೋದ್ರಿಂದ ದಿನ ಏನಿದೆ ಅವರು ಶಾಂತಿಯುತವಾಗಿ ನೆಮ್ಮದಿಯಿಂದ ಅವ್ರ ಜೀವನ